ಇದು RRB ALP 2018ರ ಪ್ರಶ್ನೆ ಈ ತರ ಇದೆ. 4:52 ಗಂಟೆಗೆ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳು ನಡುವೆ ರೂಪುಗೊಂಡ ಎರಡು ಕೋನಗಳಿಂದ ಚಿಕ್ಕ ಕೋನದ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. 4:52. ಸೊ 4:52 ಅಂದ್ರೆ ನಮ್ಗೆ ಗೊತ್ತಿರುತ್ತೆ, ಇದು ಒಂದು 4ರ ಹತ್ರ ಇರುತ್ತೆ, ಇದು 10ರ ಹತ್ರ ಇರುತ್ತೆ. ಓಕೆ, 10ರ ಹತ್ರ, ಇದು 4ರ ಹತ್ರ. ಬಟ್ ಇಲ್ಲಿ ಏನಾಗಿದೆ, ಇದು ಇಲ್ಲಿಗೆ ಬಂದಿದೆ. ಹೌದಾ? ಸೊ ಇದನ್ನ ಹೆಂಗೆ ನಾವು ಸಾಲ್ವ್ ಮಾಡ್ಬೇಕು ನೋಡಿ. ಟೋಟಲ್ ಇದು 360 ಡಿಗ್ರಿ ಇರುತ್ತೆ ಒಂದು ವೃತ್ತ. ಅದನ್ನ 12 ಭಾಗ ಮಾಡಿದ್ರೆ ಪ್ರತಿ 2 ಭಾಗಗಳ ನಡುವೆ 30 ಡಿಗ್ರಿ ಇರುತ್ತೆ. ಸೊ ಇದು 30 ಡಿಗ್ರಿ, ಇದು 30 ಡಿಗ್ರಿ. ಇನ್ನು 30 ಡಿಗ್ರಿ ಇದಿದ್ರೆ ಇದು ಟೋಟಲ್ 30 ಡಿಗ್ರಿ. 5 ನಿಮಿಷ 30 ಡಿಗ್ರಿ, 5 ನಿಮಿಷ 30 ಡಿಗ್ರಿ, 5 ನಿಮಿಷ 30 ಡಿಗ್ರಿ ಆದ್ರೆ 1 ನಿಮಿಷ ಎಷ್ಟಾಗತ್ರಿ? 5 ನಿಮಿಷ 30 ಡಿಗ್ರಿ ಆದ್ರೆ 1 ನಿಮಿಷ 6 ಡಿಗ್ರಿ ಆಗುತ್ತೆ. ಸೊ ಇನ್ನು ಡೀಟೇಲ್ ಆಗಿ ಹೋಗ್ಬೇಕಂದ್ರೆ ಇದು 6 ಡಿಗ್ರಿ, 6 ಡಿಗ್ರಿ, 6 ಡಿಗ್ರಿ, 6, ಇದು ಈ ತರ 6 ಆಗಿರುತ್ತೆ. ಸರಿ, ಈಗ ನಾವೇನ್ ಮಾಡೋಣ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಗ್ರಿ ಇದು ಗೊತ್ತಿದೆ ನಮ್ಗೆ, ಇದು 30 ಡಿಗ್ರಿ ಆಯ್ತಾ. ಸೊ ಇದನ್ನ ಆಮೇಲೆ ನೋಡೋಣ ಅಂತ, ಇದನ್ನ ಆಮೇಲೆ ನೋಡೋಣ ಆಯ್ತಾ. ಇದು 30 ಡಿಗ್ರಿ, ಇದು 30 ಡಿಗ್ರಿ, ಇದು 30, ಇದು 30. ಸೊ ಇದು ಎಷ್ಟು ನಿಮಿಷ? 2 ನಿಮಿಷ. ಸೊ 52 ಅಂದ್ರೆ 2 ನಿಮಿಷ ಮುಂದೆ ಹೋಗಿದಲ್ಲ. 52 ಅಂದ್ರೆ ನಮ್ಗೆ ಗೊತ್ತಿದೆ ಅಲ್ಲ, 1 ನಿಮಿಷಕ್ಕೆ 6 ಡಿಗ್ರಿ ಆದ್ರೆ 2 ನಿಮಿಷಕ್ಕೆ ಎಷ್ಟಾಗತ್ತೆ? 12 ಡಿಗ್ರಿ ಆಗತ್ತೆ. ಸರಿನಾ? 12, 30, 30, 30 ಇದೆಲ್ಲ ನಮ್ಗೆ ಗೊತ್ತಿದೆ. ಬಟ್ ಇಲ್ಲಿ ಏನಿದೆ, ಇಲ್ಲಿ ಸಮಸ್ಯೆ ಆಗಿದೆ. ಈಗ ಇದು ಎಷ್ಟು ತಗೋಬೇಕು? ನಿಮಿಷದ ಮುಳ್ಳು ಎಷ್ಟು ಹೋಗಿದೆ? 52 ನಿಮಿಷ ಮುಂದೆ ಹೋಗಿದೆ. ನಿಮಿಷದ ಮುಳ್ಳು ಎಷ್ಟು ಮುಂದೆ ಹೋಗುತ್ತಲ್ಲ, ಗಂಟೆ ಮುಳ್ಳು ಅದ್ರ ಅರ್ಧ. ಅರ್ಧ ಅಂದ್ರೆ 52 ಅರ್ಧ, 52 ಅರ್ಧ 26 ಡಿಗ್ರಿ ಮುಂದೆ ಹೋಗುತ್ತೆ. ಸೊ 30 ಡಿಗ್ರಿಲಿ ಇದು 26 ಡಿಗ್ರಿ ಆದ್ರೆ ಟೋಟಲ್ ಇಲ್ಲಿಂದ ಇಲ್ಲಿಗೆ ಎಷ್ಟೇ? 30 ಡಿಗ್ರಿ. ಹೌದಾ? ಸೊ ಟೋಟಲ್ ಇದು 30 ಡಿಗ್ರಿ, ಅದ್ರಲ್ಲಿ ಇದು 26 ಆದ್ರೆ ಇದು ಎಷ್ಟಾಗುತ್ತೆ? 4 ಡಿಗ್ರಿ ಆಗಿರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ 4 ಡಿಗ್ರಿ. ಸರಿ, ಇಲ್ಲಿಂದ ನಮ್ಗೆ ಈ ಒಳಕೋನ ಎಷ್ಟು ಬೇಕಾಗಿದೆ? ಸರಿ, ಇದು 30, 30, 60, 90, 120, 150, 150, ಇದು ಒಂದು 12, 150, ಇದು 12, ಇದೇನಿದೆಲ್ಲ ಇದು 4. ಸೊ 162, 166 ಡಿಗ್ರಿ ಆಗುತ್ತೆ. ಸರಿಯಾದ ಉತ್ತರ ಆಪ್ಷನ್ ಡಿ, 166 ಡಿಗ್ರಿ. ಇನ್ನು ಹೆಚ್ಚಿನ ಡೆಪ್ತ್ ನಾಲೆಜ್ಗೋಸ್ಕರ ನೀವು IG ಅಕಾಡೆಮಿದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೋರ್ಸ್ ನ ಜಾಯಿನ್ ಆಗಿ. ಥ್ಯಾಂಕ್ ಯು.